ನಮಸ್ತೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ 5 ತರದ ಪಂಚ ಫಲಹಾರ ನೈವೇದ್ಯಗಳನ್ನ ತೋರಿಸ್ತಾ ಇದ್ದೀನಿ. ಈಗ ಬರುವ ಎಲ್ಲ ಹಬ್ಬಗಳಿಗೂ ತುಂಬಾನೇ ಸಿಂಪಲ್ ಆಗಿ ಕ್ವಿಕ್ ಆಗಿ ಮನೆಯಲ್ಲೇ ಇರುವ ಪದಾರ್ಥಗಳನ್ನ ಬಳಸಿ ಮಾಡಬಹುದಾದ ಪಂಚ ಫಲಹಾರ ನೈವೇದ್ಯಗಳು. ನೀವು ಸಹ ಮಾಡಿ ದೇವರಿಗೆ ಸಮರ್ಪಿಸಿ. ಬನ್ನಿ ನೋಡೋಣ ಮಾಡುವ ವಿಧಾನ. ಈಗ ಮೊದಲಿಗೆ ನಾನು ದಾಳಿಂಬೆ ಹಣ್ಣಿನ ನೈವೇದ್ಯ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪೂರ್ತಿ ದಾಳಿಂಬೆ ಹಣ್ಣನ್ನು ಬಿಡಿಸಿ ಇಟ್ಕೊಂಡು 1 ಕಪ್ ಆಗೋಷ್ಟು ದಾಳಿಂಬೆ ಹಣ್ಣನ್ನ ಹಾಕೊಂಡಿದ್ದೀನಿ. ಮತ್ತೆ 1 ಕಪ್ ಆಗೋಷ್ಟು ಕೊಬ್ಬರಿ ತುರಿನ ಹಾಕ್ಕೊಂತ ಇದ್ದೀನಿ. ನಾನಿಲ್ಲಿ ಹಸಿ ಕೊಬ್ಬರಿ ತುರಿನ ಸೇರಿಸ್ಕೊಂತ ಇದ್ದೀನಿ. ಮತ್ತೆ ಅರ್ಧ ಕಪ್ ಆಗೋಷ್ಟು ಬೆಲ್ಲನ ತುರಿದಿಕೊಂಡು ಸೇರಿಸ್ಕೊಂತ ಇದ್ದೀನಿ. ಇವೆಲ್ಲಾನು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬಾನೇ ರುಚಿಯಾದ ನಮಗೆ ದಾಳಿಂಬೆ ಹಣ್ಣಿನ ನೈವೇದ್ಯ ಪ್ರಸಾದ ಈಗ ರೆಡಿ ಆಗುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಈಗ ಎರಡನೇ ಪ್ರಸಾದ ಬಾಳೆಹಣ್ಣಿನಿಂದ ಮಾಡುವ ನೈವೇದ್ಯ ಪ್ರಸಾದ ನೋಡೋಣ. ಈಗ ಈ ನೈವೇದ್ಯ ಪ್ರಸಾದಕ್ಕೆ ನಾನು 1 ಕಪ್ ಆಗೋಷ್ಟು ಗಟ್ಟಿ ಅವಲಕ್ಕಿನ ತಗೊಳ್ತಾ ಇದ್ದೀನಿ. ಪೇಪರ್ ಅವಲಕ್ಕಿ ಬೇಡ, ಗಟ್ಟಿ ಅವಲಕ್ಕಿ ತಗೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಅವಲಕ್ಕಿನ ನಾನು ನೀರು ಹಾಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಅವಲಕ್ಕಿನ ನಾವು ಜಾಸ್ತಿ ಹೊತ್ತು ನೆನೆಸೋದು ಬೇಡ, ಜಸ್ಟ್ ನಾವು 1 ಬಾರಿ ತೊಳ್ಕೊಬೇಕು ಅಷ್ಟೇ. ಈ ರೀತಿ ನಾನು 1 ಬಾರಿ ತೊಳ್ಕೊಂಡು ಮತ್ತೆ ಇನ್ನೊಂದು ಬಾರಿ ನೀರು ಹಾಕಿ 1-2 ನಿಮಿಷ ಆದ್ಮೇಲೆ ಅದರಲ್ಲಿರೋ ನೀರೆಲ್ಲಾನು ನಾನು ತೆಗ್ದಾಕ್ತಾ ಇದ್ದೀನಿ. ನೀರನ್ನು ತೆಗ್ದಾಕ್ಬಿಟ್ಟು ಅವಲಕ್ಕಿನ ಮಾತ್ರ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಈ ರೀತಿ ಉದ್ರುದ್ರಾಗಿ ಅವಲಕ್ಕಿ ಇರಬೇಕು, ಎಲ್ಲೂ ಸಹ ನಮಗೆ ನೀರು ಇರಬಾರ್ದು. ಈಗ ಇಲ್ಲಿ ನಾನು 1 ಕಪ್ ಆಗೋಷ್ಟು ಅವಲಕ್ಕಿನ ತಗೊತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಬಾಳೆಹಣ್ಣನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಬಾಳೆಹಣ್ಣನ್ನು ಹಾಕೋದ್ರಿಂದ ತುಂಬಾ ರುಚಿ ಕೊಡುತ್ತೆ. ಮತ್ತೆ ಈಗ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಮತ್ತೆ ಇಲ್ಲಿ 1 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ತುಂಬಾ ರುಚಿ ಕೊಡುತ್ತೆ ನಮಗೆ ಈ ಬಾಳೆಹಣ್ಣಿನ ನೈವೇದ್ಯ. ತುಂಬಾ ರುಚಿಯಾಗಿರುತ್ತೆ. ನೀವು ಸಹ ಇದೇ ರೀತಿ ಟ್ರೈ ಮಾಡಿ. ಈಗ ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಮಾಡುವ ಎಲ್ಲ ನೈವೇದ್ಯ ಪದಾರ್ಥಗಳಿಗೆ ಕೊಬ್ಬರಿ ತುರಿನ ಸೇರಿಸ್ಕೊಂಡು ಮಾಡ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ಆಗಿ ಮತ್ತೆ ಕ್ವಿಕ್ ಆಗಿ ನಾವು ಈ ನೈವೇದ್ಯ ಪ್ರಸಾದಗಳನ್ನ ಮಾಡ್ಕೋಬಹುದು. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈಗ ನಮಗೆ ಬಾಳೆಹಣ್ಣಿನ ನೈವೇದ್ಯ ಪ್ರಸಾದ ರೆಡಿ ಆಗಿದೆ. ಈಗ ಬನ್ನಿ 3ನೇ ಪ್ರಸಾದ ನೋಡೋಣ. ಈಗ ನಾನು ಇಲ್ಲಿ 3ನೇ ಪ್ರಸಾದವಾಗಿ ಸೀಬೆ ಹಣ್ಣಿನ ನೈವೇದ್ಯ ಪ್ರಸಾದ ಮಾಡ್ತಾ ಇದ್ದೀನಿ. ಈಗ ನಾನು ಸೀಬೆ ಹಣ್ಣನ್ನು ಒಂದು ಪೂರ್ತಿ ಹಣ್ಣನ್ನ ತಗೊಂಡಿದ್ದೀನಿ. ಈ ಹಣ್ಣನ್ನು ನಾನು ಚಿಕ್ಕ ಪೀಸನ್ನಾಗಿ ಕಟ್ ಮಾಡಿಕೊಂಡು ಒಂದು ಬೌಲ್ ಸೇರಿಸ್ಕೊತಾ ಇದ್ದೀನಿ. ಮತ್ತೆ ನಾನು ಇಲ್ಲಿ 1 ಕಪ್ ಆಗೋಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಹಸಿ ಕೊಬ್ಬರಿ ತುರಿನ ಸೇರಿಸ್ಕೊಳ್ಳಿ, ಬೇಕು ಅಂದರೆ ಒಣಗಿದ ಕೊಬ್ಬರಿ ತುರಿನ ಸಹ ಸೇರಿಸ್ಕೊಳ್ಬೋದು. ಮತ್ತೆ ಈಗ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನೀವು ಒಣಗಿದ ಕೊಬ್ಬರಿ ತುರಿನ ಸೇರಿಸ್ಕೊಂಡ್ರೆ ಅಷ್ಟು ರುಚಿ ಕೊಡೋದಿಲ್ಲ. ಹಸಿ ತೆಂಗಿನಕಾಯಿ ತುರಿ ತುಂಬಾ ರುಚಿ ಕೊಡುತ್ತೆ. ಈ ವಿಡಿಯೋದಲ್ಲಿ ನಾನು ಹೊಸದಾಗಿ ಹಬ್ಬಗಳನ್ನು ಮಾಡುವವರಿಗೆ ತುಂಬಾನೇ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡುವಂತಹ ನೈವೇದ್ಯ ಪ್ರಸಾದಗಳನ್ನ ತೋರಿಸ್ತಾ ಇದ್ದೀನಿ. ಗ್ಯಾಸ್ನ ಉಪಯೋಗ ಇಲ್ಲದೇನೆ ಮನೆಯಲ್ಲೇ ಇರುವ ಹಣ್ಣುಗಳನ್ನು ಉಪಯೋಗಿಸಿ ಪಂಚ ಫಲಹಾರ ನೈವೇದ್ಯಗಳನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈಗ ನಮಗೆ ಇಲ್ಲಿ ಸೀಬೆ ಹಣ್ಣಿನ ನೈವೇದ್ಯ ರೆಡಿ ಆಗಿದೆ. ಬನ್ನಿ ಈಗ 4ನೇ ನೈವೇದ್ಯ ಪ್ರಸಾದನ ನೋಡೋಣ. 4ನೇ ನೈವೇದ್ಯ ಪ್ರಸಾದಕ್ಕೆ ನಾನು ಆಪಲ್ ಅನ್ನ ತಗೊತಾ ಇದ್ದೀನಿ. ಒಂದು ಪೂರ್ತಿ ಆಪಲ್ ಅನ್ನ ತಗೊಂಡಿದ್ದೀನಿ. ಆಪಲ್ ಅನ್ನ ನಾನು ಚಿಕ್ಕ ಪೀಸನ್ನಾಗಿ ಕಟ್ ಮಾಡಿಕೊಂಡು 1 ಬೌಲ್ ಆಗೋಷ್ಟು ಆಪಲ್ ಅನ್ನ ಸೇರಿಸ್ಕೊತಾ ಇದ್ದೀನಿ. ಮತ್ತೆ ನಾನು ಇಲ್ಲಿ 1 ಕಪ್ ಆಗೋಷ್ಟು
ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕ ಪೀಸನ್ನಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಮತ್ತು ನಾನು 1 ಕಪ್ ಆಗೋಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಮತ್ತು 1 ಕಪ್ ಆಗೋಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ನಾವು ಕಲಿಸ್ಕೊಳ್ಬೇಕು. ಇಲ್ಲಿ ನಾನು 4ನೇ ಪ್ರಸಾದವಾಗಿ ಆಪಲನ್ನು ಬಳಸ್ಕೊಂಡು ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ಆಪಲ್ ನೈವೇದ್ಯ. ಈಗ ನೋಡಿ ಎಷ್ಟೋ ರುಚಿಯಾದ 4ನೇ ಪ್ರಸಾದ ಆಪಲ್ ನೈವೇದ್ಯ ಪ್ರಸಾದ ರೆಡಿಯಾಗಿದೆ. ಬನ್ನಿ ಈಗ 5ನೇ ಪ್ರಸಾದವಾಗಿ ನಾನು ಸೌತೆಕಾಯನ್ನು ಬಳಸ್ಕೊಂಡು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪೂರ್ತಿ ಸೌತೆಕಾಯನ್ನು ಸೇರಿಸ್ಕೊತಾ ಇದ್ದೀನಿ. ಚಿಕ್ಕ ಚಿಕ್ಕ ಪೀಸನ್ನಾಗಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಅರ್ಧ ಮೂಸಂಬಿನ ಸೇರಿಸ್ಕೊತಾ ಇದ್ದೀನಿ. ಮೂಸಂಬಿನೂ ಸಹ ಚಿಕ್ಕ ಪೀಸನ್ನಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ನಂತರ ನಾನು ಒಂದು ಅರ್ಧ ಬಾಳೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ನಾನು 1 ಕಪ್ ಆಗೋಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ. ನಂತರ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನಾವು ಇಲ್ಲಿ ಮಾಡುವ ಎಲ್ಲ ನೈವೇದ್ಯ ಪ್ರಸಾದಗಳಿಗೆ ಕೊಬ್ಬರಿ ತುರಿನ ಮತ್ತು ಬೆಲ್ಲನ ಕುಟ್ಟಿ ಪುಡಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀವಿ. ಬೆಲ್ಲ ಮತ್ತು ಕೊಬ್ಬರಿ ತುರಿನ ಸೇರಿಸ್ಕೊಳೋದ್ರಿಂದ ಎಲ್ಲ ನೈವೇದ್ಯ ಪ್ರಸಾದಗಳಿಗೆ ತುಂಬಾ ರುಚಿ ಕೊಡುತ್ತೆ. ಈ ಎಲ್ಲ ನೈವೇದ್ಯ ಪ್ರಸಾದಗಳನ್ನು ನಾನು ಹಣ್ಣುಗಳನ್ನು ಬಳಸ್ಕೊಂಡು ಮಾಡ್ತಾ ಇದ್ದೀನಿ. ತುಂಬಾ ಶ್ರೇಷ್ಠವಾದ ಪ್ರಸಾದ ಇದು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ, ಮತ್ತು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಮಗಿಲ್ಲಿ ರುಚಿಯಾದ ಸೌತೆಕಾಯಿ ನೈವೇದ್ಯ ಪ್ರಸಾದ ರೆಡಿಯಾಗಿದೆ. ಮೊದಲನೇ ಪ್ರಸಾದ ದಾಳಿಂಬೆ ಹಣ್ಣಿನಿಂದ ಮಾಡಿರುವ ನೈವೇದ್ಯ ಪ್ರಸಾದ. 2ನೇ ನೈವೇದ್ಯ ಸೀಬೆ ಹಣ್ಣಿನ ನೈವೇದ್ಯ ಪ್ರಸಾದ. 3ನೇ ನೈವೇದ್ಯ ಪ್ರಸಾದ ಸೌತೆಕಾಯಿ ನೈವೇದ್ಯ ಪ್ರಸಾದ. 4ನೇಯದಾಗಿ ಆಪಲ್ ಬಳಸಿ ಮಾಡಿರುವ ನೈವೇದ್ಯ ಪ್ರಸಾದ. 5ನೇಯದಾಗಿ ಬಾಳೆಹಣ್ಣಿನಿಂದ ಮಾಡಿರುವ ನೈವೇದ್ಯ ಪ್ರಸಾದ. ಪಂಚಫಲಹಾರ ನೈವೇದ್ಯ ಪ್ರಸಾದಗಳು ರೆಡಿಯಾಗಿದೆ. ನೀವು ಸಹ ಮಾಡಿ ದೇವರಿಗೆ ಸಮರ್ಪಿಸಿ. ಈ ವಿಡಿಯೋನ ನೋಡಿದ ನನ್ನ ಸ್ನೇಹಿತರಿಗೆ ವಂದನೆಗಳು.